ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನು ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನು ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರುಜಿ, ಮೊದಲಿಗೆ ಈ ವಾಮಾಚಾರ ಅಂದರೆ ಏನು ಗುರೂಜಿ? ವಾಮಾಚಾರ ಅಂತ ಹೇಳಿದರೆ ಅತೀಂದ್ರಿಯ ಶಕ್ತಿಗಳನ್ನು ಆರಾಧನೆ ಮಾಡುವಂಥದ್ದು, ಹಾಗೆ ಒಬ್ಬರಿಗೆ ಕೆಡುಕನ್ನು ಉಂಟು ಮಾಡುವಂಥದ್ದಕ್ಕೆ ವಾಮಾಚಾರ ಅಂತೇಳಿ ಹೇಳ್ತೇವೆ. ವಾಮ ಅಂತ ಹೇಳಿದರೆ ಎಡಗೈ ಕೆಲಸ ಅಂತ ಹೇಳಿ. ಇದರಲ್ಲಿ ಏನು ಅಂತ ಕೇಳಿದರೆ ಎಡಗೈ ಅಂತ ಹೇಳಿದರೆ ಬರೀ ಕೆಟ್ಟದ್ದನ್ನು ಮಾಡುವಂಥದ್ದು. ಹಾಗೆ ಮಾಂತ್ರಿಕರು ಅಂತೇಳಿ ಹೇಳ್ತಾರೆ. ಏನು ಅದು ಅಂತ ಕೇಳಿದರೆ, ಒಂದು ದೇವರನ್ನು ರೌದ್ರ ರೂಪಕ್ಕೆ ತೆಗೆದುಕೊಂಡು ಹೋಗುವಂಥದ್ದು, ಅಥವಾ ರಜೋಗುಣಕ್ಕೆ ತೆಗೆದುಕೊಂಡು ಹೋಗುವಂಥದ್ದು, ಅಥವಾ ತಮೋಗುಣಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಏನು ಹೇಳ್ತಾರೆ ಕೇಳಿದರೆ ವಾಮ ಮಾರ್ಗ ಅಂತ ಹೇಳಿ. ದೇವರನ್ನು ಕೋಪಕ್ಕೆ ತೆಗೆದುಕೊಂಡು ಹೋಗಿ ನಮಗೆ ಆಗಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಅಲ್ಲಿ ಹೇಳುವುದು. ಹಾಗೆ ಕೆಲವೊಂದು ಮಂತ್ರಗಳಿಗೆ, ದುರ್ಮಂತ್ರಗಳಿಗೆ ಆ ವ್ಯಕ್ತಿಯ ಹೆಸರನ್ನು ಸೇರಿಸಿಕೊಂಡು ಮಾಡುವುದು. ಆಗೇನಾಗ್ತದೆ, ಅವನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಅನ್ನುವಂಥದ್ದು ಬರ್ತಾ ಹೋಗ್ತದೆ. ವಿಶೇಷವಾಗಿ ನಾವು ಹೇಳುವಾಗ ಶ್ವಾಸನ ಅಂತ ಹೇಳಿ ಒಂದು ವಿಷಯ. ಶ್ವಾಸನ ಅನ್ನುವಂಥ ಗ್ರಹಪೀಡೆಗಳು ಬಂತು ಅಂತಾದರೆ ಅವನು ಅತಿಯಾಗಿ ಉಸಿರಾಡುವಂಥದ್ದು. ಅದಾದ ನಂತರದಲ್ಲಿ ಇನ್ನು ಜೃಂಬಿಕಾ ಅಂತ ಹೇಳಿ, ಜೃಂಬಿಕಾ ಅಂದರೆ ಅತಿಯಾಗಿ ನಿದ್ದೆ ಬರೆಸುವಂಥದ್ದು ಅಂತ ಹೇಳಿ. ಇನ್ನು ಕೆಲವೊಂದು ತ್ರಾಸಿನಿ ಅಂತ ಹೇಳಿ, ತ್ರಾಸಿನಿ ಅಂತ ಹೇಳಿದರೆ ಅತಿಯಾಗಿ ಕಷ್ಟ ಕೊಡುವಂಥದ್ದು ಅಂತ ಹೇಳಿ. ಹಾಗೆ ನಂತರದಲ್ಲಿ ರೋಧಿನಿ ಅಂತ ಹೇಳಿ, ರೋಧಿನಿ ಅಂತ ಹೇಳಿದರೆ ತುಂಬ ರೋಧನೆ ಅಂತ ಹೇಳಿದರೆ ಅಳುವಂಥದ್ದು ಅಂತ ಹೇಳಿ. ನಂತರದಲ್ಲಿ ಕ್ರೋಧಿನಿ ಅಂತ ಹೇಳಿದರೆ ಅತಿಯಾಗಿ ಕೋಪ ಬರುವಂಥದ್ದು ಅಂತ ಹೇಳಿ. ನಂತರದಲ್ಲಿ ಇನ್ನೊಂದು ತಾಪಿನಿ, ಸುಡುವಂತೆ ಮಾಡುವಂಥದ್ದು. ನಂತರದಲ್ಲಿ ಶೋಷಿಣಿ ಅನ್ನುವಂಥದ್ದು ಬರ್ತದೆ. ಅಂತ ಹೇಳಿದರೆ ಕುಂದಿಸುವವಳು, ನಮ್ಮನ್ನು ಕುಂದಿಸ್ಬಿಡೋದು, ಒಂದು ಕಡೆ ಏನೂ ಬೇಡ ನಮಗೆ, ಒಂದು ಕಡೆ ತಟಸ್ಥವಾಗಿ ಕುತ್ಕೊಳ್ಳುವಂಥದ್ದು. ಮತ್ತಲ್ಲಿ ಧ್ವಂಸಿನಿ ಅಂತ ಹೇಳಿ, ನಾಶಪಡಿಸುವವಳು ಅಂತ ಹೇಳಿ. ಇವೆಲ್ಲವೂ ಮಂತ್ರವಾದದಲ್ಲಿ ಬರ್ತದೆ. ಇದೆಲ್ಲ ಏನು ಅಂತ ಕೇಳಿದ್ರೆ ಮನುಷ್ಯನನ್ನು ಆಪರೇಷನ್ ಮಾಡುವುದಂತೇಳಿ. ಈಗ ಹೇಗೆ ಜ್ಯೋತಿಷ್ಯದಲ್ಲಿ ಬಂದಂಥ ಪರಿಹಾರಗಳನ್ನು ನಾವು ಹೋಮ ಹವನಗಳನ್ನು ಮಾಡಿ ಸರಿ ಮಾಡ್ಕೊಳ್ತೇವೋ, ಹಾಗೆ ಮಾಂತ್ರಿಕ ವಿಧಿಗಳಲ್ಲೇನು ಅಂತ ಕೇಳಿದರೆ ಡೈರೆಕ್ಟ್ ಆಪರೇಷನ್ ಮಾಡೋದು. ಹೊಟ್ಟೆ ಕೊಯ್ದು ಒಳಗಡೆ ಇರುವಂಥ ವಸ್ತುವನ್ನು ತೆಗೆದು ಬಿಸಾಡಿ ಮತ್ತು ಆಮೇಲೆ ಆ ಹೊಲಿಗೆ ಹಾಕೋದು ಅಂತೇಳಿ. ಅರ್ಥಾತ್ ಜ್ಯೋತಿಷ್ಯದಲ್ಲಿ ಆರೂಢ ಪ್ರಶ್ನಾ ಚಿಂತನೆಯಲ್ಲಿ ಇದು ಶತ್ರುಕೃತವಾಗಿರ್ತಕ್ಕಂಥ ವಾಮ ಮಾರ್ಗಗಳು ಅಂತ ಹೇಳಿದಾಗ ಆ ಮಾಂತ್ರಿಕರನ್ನು ಕರೆಸ್ತಾರೆ. ಕರೆಸಿ ಅವರಿಂದ ಕ್ರಿಯೆಗಳನ್ನು ಮಾಡ್ತಾರೆ. ಅವರೇನು ಮಾಡ್ತಾರೆ, ಕುಟುಂಬದಲ್ಲಿರುವಂಥ ಬಾಧೆಗಳನ್ನೆಲ್ಲ ಆಕರ್ಷಣೆ ಮಾಡಿ ಉಚ್ಚಾಟನೆ ಮಾಡುವಂಥದ್ದು ಅವರ ಕೆಲಸ. ಹಾಗೆ ಅದೆಲ್ಲ ಏನು ಅಂತ ಕೇಳಿದ್ರೆ ಶುಭಕ್ಕೆ ಬಳಸುವಂಥದ್ದು, ಒಳ್ಳೇದಾಗ್ಲಿಕ್ಕೆ ಬಳಸುವಂಥದ್ದು. ಹಾಗೆ ಇದು ಇನ್ನು ಕೆಲವೊಂದೆಲ್ಲ ಬಳಸುವಂಥದ್ದು ಏನು ಅಂತ ಕೇಳಿದ್ರೆ ಕೆಟ್ಟ ಕೆಲಸಗಳಿಗೆ ವಾಮ ಮಾರ್ಗ. ಒಬ್ಬರನ್ನ ಮಾರಣಕ್ರಿಯೆ ಮಾಡುವಂಥದ್ದು, ಒಬ್ಬರ ವ್ಯವಹಾರವನ್ನು ಸ್ತಂಭಿಸುವಂಥದ್ದು. ಅದರಲ್ಲಿ ಹೇಗೆ ಕೆಲಸ ಮಾಡ್ತದೆ ಅನ್ನುವಂಥದ್ದನ್ನು ನಾವು ವಿಮರ್ಶೆ ಮಾಡ್ತಾ ಹೋದಾಗ ಈ ಮಾಂತ್ರಿಕರಿಗೆ ಅಥವಾ ಮಂತ್ರವಾದಿಗಳಿಗೆ ಷಟ್ಪ್ರಯೋಗಗಳು ಅಂತೇಳಿ ಹೇಳಿದ್ದಾರೆ. ಷಟ್ ಅಂತ ಹೇಳಿದರೆ 6 ಪ್ರಯೋಗಗಳನ್ನು ಹೇಳಿದ್ದಾರೆ. ಆ 6 ಪ್ರಯೋಗಗಳಲ್ಲಿ ಅವನು ಏನನ್ನಾದರೂ ಮಾಡ್ಬೋದು. ಹೇಗೆ ಅಂತ ಕೇಳಿದರೆ, ಒಂದು ಆಕರ್ಷಣ ಅಂತ ಹೇಳಿ, ಆಕರ್ಷಣ ಪ್ರಯೋಗ ಅಂತ ಹೇಳಿ. ಆಕರ್ಷಣ ಅಂತ ಹೇಳಿದರೆ ಗ್ರಾಹಕರು ಅಂಗಡಿ ಒಳಗಡೆ ಹೆಚ್ಚು ಗ್ರಾಹಕರು ಬರುವಂತೆ ಮಾಡಿಕೊಳ್ಳುವಂಥದ್ದು, ಅಥವಾ ಒಂದು ಹುಡುಗಿಗೂ ಒಂದು ಹುಡುಗನಿಗೂ ಆಕರ್ಷಣೆ ಮಾಡುವಂಥದ್ದು. ಅಥವಾ ಇನ್ನೊಂದೇನು ಅಂತ ಕೇಳಿದರೆ ಬೇರೆ ಬೇರೆ ವಿಷಯ ಆಕರ್ಷಣೆಯನ್ನು ಅಂತ ಹೇಳಿದರೆ ಅದು ನನಗೆ ಬೇಕಂತ ಹೇಳಿದ್ರೆ ಆಕರ್ಷಣೆ ಮಾಡಿ ಇವ್ರಿಗೆ ಕೊಡೋದು. ಈ ಸಾಲಗಾರರು ಕೆಲವರು ಸಾಲವನ್ನು ತೊಗೊಂಡೋಗಿರ್ತಾರೆ, ಸಾಲವನ್ನು ವಾಪಸ್ ಕೊಡೋದಿಲ್ಲ. ಅವಾಗೇನು ಮಾಡಬೇಕು, ಕೊಟ್ಟವನಿಗೂ ಅವನಿಗೂ ಸೇರಿಸಿ ಸಂಮೋಹನ ಮಾಡಿದಾಗ ಏನಾಗ್ತದೆ, ಅವನು ಕೊಡುವಂಥ ಮನಸ್ಥಿತಿ ಅನ್ನುವಂಥದ್ದು ಬರ್ತದೆ. ಹಾಗೆ ನಂತರದಲ್ಲಿ ಮೋಹಿಸುವಂಥದ್ದು ಅಂತೇಳಿ. ಮೋಹಿಸುವಂಥದ್ದು ಅಂತ ಕೇಳಿದರೆ ಒಬ್ಬರನ್ನು ನೋಡಿ ನಮಗೆ ಮೋಹಿಸಬೇಕೆ. ಈಗ ಪುರಾಣ ಪ್ರಸಿದ್ಧವಾಗಿ ಕಥೆಗಳಲ್ಲೆಲ್ಲ ಕೇಳಿರ್ಬೋದು, ಒಬ್ಬರನ್ನ ಮೋಹಿಸಿದರು ಅಂಥೇಳಿ ಆ ಯೋಗಗಳನ್ನು ಹೇಳಿದರು. ಯಾಕೆ ಅಂತ ಕೇಳಿದರೆ ಅದು ಮೋಹಿಸುವಂಥ ಶಕ್ತಿ ಇರುವಂಥದ್ದು ಯಾರಲ್ಲಿ? ಮನ್ಮಥನಲ್ಲಿ ಇರುವಂಥದ್ದು. ಮನ್ಮಥನಿಗೆ ಬ್ರಹ್ಮ ಅನ್ನುವಂಥದ್ದು ಸೃಷ್ಟಿ ಮಾಡಿ ಅವನಿಗೆ 5 ಬಾಣಗಳನ್ನು ಕೊಡ್ತಾನೆ. ಏನೇನು ಬಾಣಗಳನ್ನು ಕೊಟ್ಟಾಗ ಆ ಬಾಣ ಏನು ಅಂತ ಕೇಳಿದರೆ ಶಿವ ಶಾಕ್ತೆ ಅಂದರೆ ಸ್ತ್ರೀ ಸಂಬಂಧಿತ ದೇವತೆ, ಶಿವಶಾಕ್ತೆ ವೈಷ್ಣವ ವಿಷ್ಣು ಸಂಬಂಧಿತವಾಗಿರುವಂಥದ್ದು ಯಾವ ದೇವರಿಂದನೋ ಅದನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯತೆ ಇರುವಂಥ ಅಸ್ತ್ರವನ್ನು ಮನ್ಮಥನಿಗೆ ಕೊಟ್ಬಿಡ್ತಾನೆ. ಹಾಗೆ ಆ ಮನ್ಮಥ ಧರ್ಮ ಸಂರಕ್ಷಣೆಗೆ ಏನೇನಾಗಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸ್ತಾನೆ, ಬೇರೆದಕ್ಕೆಲ್ಲ ಉಪಯೋಗಿಸ್ಬಾರ್ದು. ಹಾಗೆ ಇಲ್ಲೂ ಅಷ್ಟೇ ಆ ಮೋಹನ ಅಂದರೆ ಒಬ್ಬರೊಬ್ಬರು ಮೋಹಿಸುವಂತೆ ಮಾಡುವಂಥದ್ದು. ಅಲ್ಲಿರುವಂಥ ವ್ಯಕ್ತಿಗಳೆಲ್ಲರೂ, ಈಗ ಅಕಸ್ಮಾತ್ ಜನಗಳಿರ್ತಾರೆ, ಒಂದಿಷ್ಟು ಜನಗಳಿಗೆ ಆ ಮೋಹನ ಕ್ರಿಯೆ ಮಾಡಿಬಿಟ್ರೆ ಅಲ್ಲಿರುವಂಥವರೆಲ್ಲ ಈ ಯಜಮಾನನಿಗೆ ಮೋಹಿತರಾಗ್ತಾರೆ, ಇವನು ಹೇಳ್ದಂಗೆ ಕೇಳುವಂಥದ್ದು. ಈ ಥರದ್ದೆಲ್ಲ ಆಗ್ತಾ ಹೋಗ್ತದೆ. ನಂತರದಲ್ಲಿ ವಿದ್ವೇಷಣ ಅಂತ, ಈ ದ್ವೇಷ. ಈಗ ಏನು ಅಂತ ಕೇಳಿದರೆ, ಈಗ ಒಬ್ಬರು ತುಂಬ ಚಂದ ಇರ್ತಾರೆ ಅಂತ ಕೇಳಿದ್ರೆ ಅವ್ರಿಗೆ ಹೊಡೆದಾಡುವಷ್ಟು ಜಗಳ ಬರುವಂತೆ ಮಾಡಿ ಅವರನ್ನು ದೂರ ಮಾಡುವಂಥದ್ದಕ್ಕೆ ದ್ವೇಷ ಅಂತ. ಅವರಿಬ್ಬರ ಮಧ್ಯೆ ದ್ವೇಷ ಉಂಟು ಮಾಡುವಂಥದ್ದು ಅಥವಾ ದ್ವೇಷವನ್ನು ತೆಗೆದುಹಾಕುವಂಥದ್ದು ಈ ವಿದ್ವೇಷಣ ಕ್ರಿಯೆಗಳಲ್ಲೆಲ್ಲ ಬರ್ತಾ ಹೋಗ್ತದೆ. ನಂತರದಲ್ಲಿ ಸ್ತಂಭನ ಅಂತ ಹೇಳಿ. ಸ್ತಂಭನ ಅಂತ ಹೇಳಿದರೆ
ಈ ಇರುವಂಥ ವ್ಯಕ್ತಿಯನ್ನು ಕಟ್ಟಾಕಿ ಬಿಡೋದು, ವ್ಯಾಪಾರ ಆಗ್ತಿದ್ದವ್ರಿಗೆ ವ್ಯಾಪಾರ ಆಗದಲ್ಲೇ ಇರುವಂತೆ ಮಾಡಿಟ್ಬಿಡೋದು. ಇದಕ್ಕೆಲ್ಲ ಈ ಸ್ತಂಭನ ಪ್ರಯೋಗಗಳನ್ನು ಮಾಡುವಂಥದ್ದು. ನಂತರದಲ್ಲಿ ಉಚ್ಚಾಟನ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಇಲ್ಲಿಂದ ಒಬ್ಬ ಜಾಗ ಒಂದು ಕೆಲಸ ಮಾಡ್ತಿರ್ತಾನೆ ಅಂತ ಹೇಳಿದರೆ ಅವನಿಗೆ ಆ ಉಚ್ಚಾಟನ ಪ್ರಯೋಗಗಳನ್ನು ಮಾಡಿದರೆ ಅವನೇ ಆ ಕೆಲಸವನ್ನು ತ್ಯಜಿಸಿ ಹೋಗ್ಬಿಡ್ತಾನೆ. ಈಗ ನಾನು ಇಲ್ಲಿ ಕೂತವ್ನು, ನನಗೆ ಯಾರು ಉಚ್ಚಾಟನ ಪ್ರಯೋಗಗಳನ್ನು ಮಾಡಿದ್ರೆ ನಾನು ಇದ್ದಕ್ಕಿದ್ದಂಗೆ ಎದ್ದು ಹೋಗ್ತಿರ್ತೀನಿ, ಏನೂ ಕೇಳುವುದಿಲ್ಲ. ಹಾಗೆ ಇನ್ನೊಂದು ಮಾರಣ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯನ್ನು ನಿಷ್ಕ್ರಿಯ ಮಾಡಿಬಿಡೋದು ಅಂತ ಹೇಳಿ. ನಿಷ್ಕ್ರಿಯ ಮೀನ್ಸ್ ಅವನ ಜೀವವನ್ನು ಹೋಗುವಂಥದ್ದು ಆಗಬಹುದು, ಅಥವಾ ಈ ಒಂದು ಬಾಧೆಗಳ ವಿಚಾರಗಳನ್ನು ತಗೊಂಡಾಗ ಆ ಶಕ್ತಿಗಳು ಎಲ್ಲಿಂದ ಬಂತೋ ಅದನ್ನು ನಿಷ್ಕ್ರಿಯ ಮಾಡಿಬಿಡೋದು ಅಂತೇಳಿ. ಹಾಗೆ ಇದನ್ನು ಎಲ್ಲರಿಗೂ ಮಾಡಲಿಕ್ಕಿಲ್ಲ. ಯಾರ್ಯಾರಿಗೆ ಮಾಡಬೇಕಾಗಾದರೆ ಒಂದು ಅಬಲೆಯರಿಗೆ, ಆ ಸ್ತ್ರೀ ಸಂರಕ್ಷಣೆಗೆ ಮಾಡ್ಬೋದು, ಗೋವನ್ನು ಸಂರಕ್ಷಣೆ ಮಾಡಲಿಕ್ಕೆ ಮಾಡ್ಬೋದು, ರಾಷ್ಟ್ರ ಸಂರಕ್ಷಣೆ ಮಾಡಲಿಕ್ಕೆ ಇದನ್ನು ಬಳಸ್ಬೋದು. ಹಾಗೆ ನಂತರದಲ್ಲಿ ಇನ್ಯಾವುದೋ ಕೆಲವೊಂದೆಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಮತ್ತು ಇನ್ನು ಈಗ ನನಗೇನೋ ಬೇಕು ಅಂಥೇಳಿ ನಾನು ಯಾರನ್ನು ಆಕರ್ಷಣೆ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡಬಾರ್ದು. ಅದು ಯಾಕೆ ಅಂತ ಕೇಳಿದರೆ ಅದು ನಮಗೆ ವಾಪಸ್ ಹೊಡಿತದೆ. ಈ ಕೆಲವೊಂದೆಲ್ಲ ಬಾಧೆಗಳು ಹೇಗೆ ಅಂತ ಕೇಳಿದ್ರೆ, ಸಾಧಕನ ಇಚ್ಛೆಗಳನ್ನು ಹೇಗೆ ಬೇಕೋ ಹಾಗೆ ಈಡೇರಿಸಿಕೊಂಡು ನಂತರದಲ್ಲಿ ಅವನನ್ನೇ ಸಂಹಾರ ಮಾಡಿ ತೊಗೊಂಡು ಹೋಗ್ಬಿಡ್ತದೆ ಅವನ ಜೊತೆಗೆ. ಈ ಮಂತ್ರವಾದ ಎಲ್ಲ ಅಷ್ಟು ಸುಲಭ ಇಲ್ಲ. ಹಾಗೆ ಅದಕ್ಕೆ ಏನೋ ಅಂತ ಕೇಳಿದ್ರಿ, ಅದು ಬಿಡಿ, ಇವತ್ತಿನ ಕಾಲಘಟ್ಟದಲ್ಲಿ ಯಾರು ಸರಿಯಾಗಿ ಮಂತ್ರವಾದವನ್ನು ಮಾಡೋರು ನಾವು ಎಲ್ಲ ಬರೀ ಬೊಗಳೆ ಬಿಡುವವರೇ ಆಯಿತು, ಸುಳ್ಳು ಹೇಳುವವರೇ ಆಯಿತು. ಇಲ್ಲಿ ಸರಿಯಾದಂಥ ಮಂತ್ರವಾದ ಅಂತ ಹೇಳಿದರೆ ನಮಗೆ ಇವತ್ತಿಗೂ ಬೇಕು, ಮಾಡೋರು ಇದ್ದಾರೆ. ಈಗ ನಮ್ಮ ಕುಟುಂಬದಲ್ಲಿ ಕೆಲವೊಂದು ಬಾಧೆಗಳೆಲ್ಲ ಉಂಟಾಗಿರ್ತದೆ. ಆ ಕುಟುಂಬ ಬಾಧೆಗಳನ್ನು ನಾವು ಉಚ್ಚಾಟನೆ ಮಾಡಬೇಕಂತಾದರೆ ಆರೂಢ ಪ್ರಶ್ನೆಯಲ್ಲಿ ಬಂದಿರ್ತದೆ, ಈ ಕೆಲಸಗಳನ್ನು ಹೀಗೆ ಮಾಡಿಕೊಳ್ಳಿ. ನಮ್ಮ ಮನೆಯ ಮುಂದೆ ಈಗ ಒಂದು ದೊಡ್ಡ ಮರ ಬೆಳೆದಿದೆ ಅಂತ ಆದರೆ ಆ ಮರವನ್ನು ನಾವೇನು ಮಾಡ್ತೇವೆ, ತೊಗೊಂಡು ಕಟ್ ಮಾಡ್ತೇವೆ. ಯಾಕೆ ಅಂತ ಕೇಳಿದರೆ ನಮಗೆ ಹೊರಗಡೆ ಮತ್ತು ಒಳಗಡೆ ಹೋಗಲಿಕ್ಕೆ ಸಮಸ್ಯೆ ಆಗ್ತದೆ ಅಂತ ಹೇಳಿ. ಆ ಮರವನ್ನು ಕಟ್ ಮಾಡಲಿಕ್ಕೆ ಅದು ಮರವೋ ಅಥವಾ ಗಿಡವೋ ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡದು ಅನ್ನುವಂಥದ್ದು ನೋಡುವಾಗ ನಮಗೆ ಚಾಕು ಬೇಕೋ, ಕತ್ತಿ ಬೇಕೋ, ಕತ್ತರಿ ಬೇಕೋ, ಗರಗಸ ಬೇಕೋ, ಕತ್ತಿ ಬೇಕೋ ಅಂತ ನಾವು ಡಿಸೈಡ್ ಮಾಡ್ತೇವೆ. ನಂತರದಲ್ಲಿ ಅದನ್ನು ಕಟ್ ಮಾಡ್ತೇವೆ. ಹಾಗೆ ಜ್ಯೋತಿಷ್ಯದಲ್ಲಿ ಈ ಒಂದು ಶೈವ, ಶಾಕ್ತೇಯ, ವೈಷ್ಣವ, ಶಿವನಿಂದ ಉಂಟಾದಂಥ ಗಣಗಳು ಅಥವಾ ಶಿವನ ಶಕ್ತಿಗಳು, ಶಿವನ ಶಾಪಕೋಪಗಳು ಇವೆಲ್ಲವೂ ಶಿವನಿಂದ. ಹೀಗೆ ಶಾಕ್ತೇಯ, ವೈಷ್ಣವ ಅಂದರೆ ಸಮಸ್ತ ಸ್ತ್ರೀ ದೇವತೆಗಳು ಮತ್ತು ಇನ್ನೊಂದು ವಿಷ್ಣು ಸಂಬಂಧಿತವಾಗಿರ್ತಕ್ಕಂಥ ದೇವರುಗಳು ಅಂತೇಳಿ. ಅದರಿಂದ ಉಂಟಾದಂಥ ಬಾಧೆಗಳನ್ನು ನಾವು ಉಚ್ಚಾಟನೆ ಮಾಡಬೇಕು ಕುಟುಂಬದಿಂದ. ಇದು ಒಳ್ಳೆಯದಕ್ಕೆ ಮಾಡುವಂಥದ್ದು. ಹಾಗೆ ಆ ಮರ ಅನ್ನುವಂಥದ್ದೇನು ಮನೆ ಮಧ್ಯಭಾಗದಲ್ಲಿ ಇತ್ತಂತಾದರೆ ಅದನ್ನು ನಾವು ಕಟ್ ಮಾಡಿ ಬಿಸಾಡ್ತೇವೆ. ಶಾಸ್ತ್ರೀಯ ರೀತಿಯಲ್ಲಿ ನೋಡುವಾಗ ಅಸ್ತ್ರಗಳನ್ನು ತಗೊಂಡು ಮರಗಳನ್ನು ಕಟ್ ಮಾಡಬಾರ್ದು ಅಂತೇಳಿ ಹೇಳ್ತಾರೆ. ಆದರೆ ನಮಗೆ ವಿಧಿ ಇಲ್ಲ ಈಗ, ಯಾಕಂದರೆ ಮನೆ ಮುಂದೆಯೇ ಬೆಳೆದಿರೋದು, ನಾವಲ್ಲಿ ಓಡಾಡಲೇಬೇಕು. ಹಾಗಾಗಿ ಏನು ಮಾಡ್ತೇವೆ, ಪ್ರಾಯಶ್ಚಿತ ಮಾಡ್ಕೊಂಡು ಅದನ್ನು ಕಟ್ ಮಾಡ್ತೇವೆ, ಓಡಾಡ್ಲಿಕ್ಕೆ ನಮಗೆ ಅನುಕೂಲತೆ ಆಗ್ತದೆ. ಹಾಗೆ ಈ ಕುಟುಂಬದಲ್ಲಿ ಹೇಗೆ ಈ ಬಾಧೆಗಳು ಅನ್ನುವಂಥದ್ದು ಬರ್ತದೆ ಅಂತ ಕೇಳಿದ್ರೆ, ಅನಾದಿ ಕಾಲದಿಂದ ಆರಾಧನೆ ಮಾಡ್ಕೊಂಡು ಬಂದಂಥ ದೇವತೆಗಳನ್ನು ಬಿಟ್ಟಂಥದ್ದು ಅದು ಕೋಪಕ್ಕೆ ಹೋಗಿರ್ತದೆ. ಇನ್ನು ಕೆಲವೊಂದು ಪಿತೃಕಾಟಗಳು, ಈ ಅಬ್ಧದೀಕ್ಷಾದಿ ಲೋಪೇಣ ಪ್ರೇತಾಯಾಂ ಪಿಶಾಚತಃ ಅನ್ನುವಂಥ ಒಂದು ವಾಕ್ಯ ಅಂತ ಹೇಳಿದರೆ ಬಿಟ್ಟಂಥದ್ದು, ಪ್ರೇತಾಯಾಂ ಪಿಶಾಚತ, ಪ್ರೇತತ್ವ ಅನ್ನುವಂಥದ್ದು ಪಿಶಾಚತ್ವಕ್ಕೆ ಹೋಗ್ತದೆ ಅಂತ ಹೇಳಿ. ಹಾಗೆ ಈ ದುರ್ಮರಣಗಳಾದಂಥದ್ದು ಎಷ್ಟೋ ಕೆಲವರೆಲ್ಲ ಹೇಳಿರ್ತಾರೆ, ದುರ್ಮರಣಗಳಾದಂಥದ್ದು ನಮ್ಮ ಮನೇಲಿ ಹಾಗಾಯಿತು, ಅವರು ಸತ್ತೋದ್ರು, ಇವ್ರು ಸತ್ತೋದ್ರು, ನಂತರದಲ್ಲಿ ನಾವು ಅದನ್ನು ಗೋಕರ್ಣ, ಕಾಶಿ, ಗಯದಲ್ಲೆಲ್ಲ ನಾವು ಪರಿಹಾರಗಳನ್ನು ಮಾಡಿಕೊಂಡ್ರಿ ಅಂತ ಹೇಳಿ. ಆದರೆ ಯಾವುದು ಪರಿಹಾರ ಆಗಿರುವುದಿಲ್ಲ ಅವ್ರಿಗೆ. ಯಾಕೆ ಅಂತ ಕೇಳಿದರೆ ಆ ಪಿತೃಗಳನ್ನುವಂಥದ್ದು ಮೇಲೆ ಹೋಗಲಿಕ್ಕೆ, ಯಾಕಂದರೆ ಇವರು ಆತ್ಮಹತ್ಯೆನೋ ದುರ್ಮರಣನೋ ಆಗಿರ್ತದೆ. ಇದಕ್ಕೆ ಸರಿಯಾಗಿರುವಂಥ ಪ್ರಾಯಶ್ಚಿತ ಮಾಡಲಿಲ್ಲ ಅಂತಾದರೆ ಕೆಳಗಡೆ ಇರಲಿಕ್ಕೆ ದೇಹ ಇಲ್ಲ, ಮೇಲ್ಗಡೆ ಹೋಗ್ಲಿಕ್ಕೆ ಪರ್ಮಿಷನ್ ಇರೋದಿಲ್ಲ. ಅಂಥದ್ದೆಲ್ಲ ಅಂತರದಲ್ಲಿ ಇರ್ತದೆ ಅಂತ ಹೇಳಿ. ಅವು ಕಾಲಕ್ರಮೇಣವಾಗಿ ಆ ಗೋಚರ ಸ್ಥಿತಿಯಲ್ಲಿ ಆ ಮನುಷ್ಯನಿಗೆ, ಆ ಕುಟುಂಬಕ್ಕೆ ತೊಂದರೆ ಕೊಡ್ತಾ ಬರ್ತದೆ. ಹಾಗೆ ಪಿತೃಕಾಟಗಳಾಗಿರ್ಬೋದು. ಇನ್ನು ಅತಿಯಾಗಿ ನಾವು ವಾಗ್ದುರಿತಗಳನ್ನು ಅಂತ ಹೇಳಿದರೆ ಆಣೆ ಭಾಷೆಗಳನ್ನು ಹಾಕಿ ವಾಗ್ದೋಷಗಳು ಅನ್ನುವಂಥದ್ದು ಬಂದಿರ್ತದೆ. ಇನ್ನು ಕುಟುಂಬದಲ್ಲಿ ಕೆಲವೊಂದು ಬ್ರಹ್ಮರಕ್ಕಸು ಕಾಟ ಈ ಥರ ಮಾತಾಡ್ತಾ ಹೋದರೆ ಸುಮಾರಷ್ಟು ತೊಂದರೆಗಳು ಬರುವಂಥ ವಿಧಿಗಳಿದ್ದಾವೆ. ಅವುಗಳನ್ನೆಲ್ಲ ಏನು ಮಾಡಬೇಕು ಅಂತ ಕೇಳಿದರೆ ಎಲ್ಲ ಒಂದು ಕಡೆ ಆಕರ್ಷಣೆ ಮಾಡಿಕೊಂಡು ಫಲದ ಮೇಲೆ ಅದನ್ನು ಸನ್ನಿಹಿತರಾಗಿ ಆಗುವಂತೆ ಇಡಬೇಕು. ಆಗೇನಾಯ್ತು, ಎಲ್ಲ ಬಾಧೆಗಳು ಇಲ್ಲಿ ಬಂತು. ಆಮೇಲೆ ಆ ಬಾಧೆಗಳು ಯಾವ ರೀತಿ ಇರ್ತದೆ, ಒಂದು ತೊಂದರೆ ಅನ್ನುವಂಥದ್ದು ನಮಗೆ ಕೊಡ್ತಿದೆ ಅಂತ ಹೇಳಿದರೆ ಅವುಗಳು ತಮೋವರ್ಣದಲ್ಲಿ ಇರ್ತದೆ ಅಂತ ಹೇಳಿ. ಆ ತಮೋವರ್ಣದಲ್ಲಿರುವಂಥ ಬಾಧೆಗಳನ್ನು ರಜೋಗುಣಕ್ಕೆ ಪರಿವರ್ತನೆ ಮಾಡಿ ಸಾತ್ವಿಕ ರೂಪದಲ್ಲಿ ಸಂಹಾರ ಮಾಡಿದಾಗ ಅವುಗಳು ತೊಂದರೆ ಕೊಡುವಂಥ ಮನಸ್ಥಿತಿ ಅವುಗಳಲ್ಲಿ ಇರುವುದೇ ಇಲ್ಲ. ಈಗ ನಾನು ನಿಮಗೆ ಹೊಡಿತಿದ್ದೀನಿ ಅಂತ ಹೇಳಿದಾಗ ನಾನು ನಿಮಗೆ ಏನಕ್ಕೆ ಹೊಡಿತಿದ್ದೀನಿ, ಆ ಸಿಟ್ಟೆ ನಂಗೆ ಮರ್ತೋಗ್ಬಿಡ್ತಂತಾದ್ರೆ ಇವ್ರು ಚಂದ ಇದ್ದಾರೆ, ಇವ್ರ ಹತ್ರ ಒಳ್ಳೆ ರೀತಿಯಿಂದ ಮಾತಾಡಬೇಕನ್ನುವಂಥ ಮನಸ್ಥಿತಿ ಹೇಗೆ ಬರ್ತದೆಯೋ ಹಾಗೆ ಈ ಆಕರ್ಷಣೆ ಮಾಡುವಂಥ ಸಂದರ್ಭಗಳಲ್ಲೂ ಅಷ್ಟೇ. ಆಕರ್ಷಣೆ ಅಂದರೆ ಆ ಬಾಧೆಗಳನ್ನೆಲ್ಲ ಒಂದು ಕಡೆ ತೊಗೊಂಡೋಗಿ ಇಟ್ಕೊಳ್ಳೋದು. ಆಮೇಲೆ ಅವುಗಳನ್ನು
ಮೋಹಿಸುವಂತೆ ಮಾಡೋದು. ಯಾಕೆ ಅಂತ ಕೇಳಿದ್ರೆ, ನಾನೀಗ ಕರೆದ್ಬಿಟ್ಟು ಆ ಬಾಧೆಗಳಿಗೆ ನೀನು ಅವರಿಗೆ ಕುಟುಂಬಕ್ಕೆ ತೊಂದರೆ ಕೊಡಬೇಡ ಅಂತ ಹೇಳಿದರೆ ಕೇಳೋದಿಲ್ಲ ಅವುಗಳು. ಯಾಕೆ ಅಂತ ಕೇಳಿದ್ರೆ ಅವು ಅನಾದಿ ಕಾಲದಿಂದ ಅವುಗಳಿಗೆ ತೊಂದರೆ ಕೊಡ್ತಾರೆ. ಅವುಗಳಿಗೆ ಮೋಹಿಸುವಂತೆ ಮಾಡುವಂಥದ್ದು. ನಂತರದಲ್ಲಿ ವಿದ್ವೇಷಣ ಅಂತ ಹೇಳಿದರೆ ದ್ವೇಷ ಇರುವಂಥದ್ದನ್ನು ತೆಗೆದುಹಾಕು, ಕುಟುಂಬಕ್ಕೂ ಇವರಿಗೂ ಇರುವಂಥ ದ್ವೇಷವನ್ನು ತೆಗೆದುಹಾಕಿ ಬಿಡೋದು. ನಂತರದಲ್ಲಿ ಆ ಶಕ್ತಿ ಎಲ್ಲಿಂದ ಬಂತು, ಈಗ ವಾಗ್ದುರಿತಗಳು ಅಂದರೆ ಆ ಶಕ್ತಿಗಳು ಅದಕ್ಕೆ ಮುಷ್ಟಿ ಕಾಣಿಕೆ ಸಮರ್ಪಣೆಗಳಿಗೆ ಒಟ್ಟು ಅದನ್ನು ತೃಪ್ತಿ ಮಾಡಬೇಕು ಅಂತ ಅದನ್ನೆಲ್ಲ ಮಾಡಿ ನಂತರದಲ್ಲಿ ಅದು ಎಲ್ಲಿಂದ ಬಂತು ಅಲ್ಲಿಗೆ ಕಳಿಸೋದು. ಮತ್ತು ನಿಷ್ಕ್ರಿಯೆ ಅಂತ ಹೇಳಿದರೆ ಆ ಶಕ್ತಿಗಳನ್ನು ಕೆಲವೊಂದನ್ನು ನಿಷ್ಕ್ರಿಯ ಮಾಡಿಬಿಡೋದು. ಇನ್ನು ಕೆಲವೊಂದು ಬಾಧೆಗಳನ್ನು ಸ್ಥಾನಪಲ್ಲಟ ಮಾಡುವಂಥದ್ದು ಇರ್ತದೆ. ಕೆಲವೊಂದು ಬಾಧೆಗಳನ್ನು ನಾವು ಉಚ್ಚಾಟನೆ ಮಾಡಲಿಕ್ಕೆ ಆಗೋದಿಲ್ಲ, ಆ ಸ್ಥಾನಪಲ್ಲಟ ಮಾಡುವಂಥದ್ದು ಇರ್ತದೆ. ಇನ್ನು ಕೆಲವೊಂದನ್ನು ಸೂರ್ಯಮಂಡಲಕ್ಕೆ ಉದ್ವಾಸನೆ ಮಾಡುವಂಥದ್ದು ಇರ್ತದೆ. ಇಲ್ಲಿ ವಿಶೇಷವಾಗಿ ಮಂತ್ರವಾದ ವಾಮಾಚಾರ ಅಂತ ಹೇಳಿದರೆ, ಹೇಗೆ ಒಂದು ದೇವರನ್ನು ನಾವು ಸ್ತುತಿಸುವಾಗ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಅಂತ ಹೇಳಿ ನಾವೊಂದು ಆರಾಧನೆ ಮಾಡಿದಾಗ ಅದು ಒಂದು ಸಾತ್ವಿಕವಾಗಿರ್ತಕ್ಕಂಥ ದೈವಿಕ ಮಂತ್ರ, ಎಲ್ಲರಿಗೂ ಗೊತ್ತಿರುವಂಥದ್ದು. ಅದನ್ನೇ ದೇವರಿಗೆ ಕೊಡುವಂಥ ವೀಳ್ಯದೆಲೆ, ಹಣ್ಣು, ಅಡಿಕೆ, ಬಾಳೆಹಣ್ಣನ್ನು ನಾನು ಬಿಟ್ಟು ಮಾಂಸವನ್ನು, ಮದ್ಯವನ್ನು, ವಿಜಯ ಸೊಪ್ಪನ್ನು ಇದನ್ನೆಲ್ಲ ಕೊಟ್ಟಾಗೇನಾಗ್ತದೆ, ದೇವರಲ್ಲಿ ತಮೋಗುಣ ಅನ್ನುವಂಥದ್ದು ಬರ್ತದೆ. ನಾನು ದೇವರನ್ನು ಕರೆಯುವಾಗಲೂ ಅಷ್ಟೇ ರಜೋಗುಣದಲ್ಲಿ ಅಥವಾ ತಮೋಗುಣದಲ್ಲಿ ಆರಾಧನೆ ಮಾಡುವಂಥದ್ದು. ಆ ದೇವರಿಗೆ ಈ ನೀಚ ತಮೋವರ್ಣವುಳ್ಳಂಥ ವಸ್ತುಗಳನ್ನೇ ನೈವೇದ್ಯ ಮಾಡಿದಾಗ ಏನಾಗ್ತದೆ, ಆ ದೇವರಿಗೆ ಅತಿಯಾಗಿರ್ತಕ್ಕಂಥ ಕೋಪಗಳು ಬರ್ತಾ ಹೋಗ್ತದೆ. ಅವಳಿಗೆ ಆ ದೇವರಿಗೆ ನಾವು ಕೋಪಕ್ಕೆ ತೆಗೆದುಕೊಂಡು ಹೋಗಬೇಕಂತಾದರೆ ಇಂತಹ ವಸ್ತುಗಳನ್ನೆಲ್ಲ ಕೊಡಲೇಬೇಕು ಅನ್ನುವಂಥದ್ದು ಶಾಸ್ತ್ರದಲ್ಲಿ ವಿಹಿತವಾಗಿರುವಂಥದ್ದು. ಆದರೆ ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ, ನಂಗೆ ಮೈಮೇಲೆ ಬರ್ತದೆ, ನಂಗೆ ಕುಡಿಲಿಕ್ಕೆ ಎಣ್ಣೆ ಕೊಡು, ಮತ್ತು ಇನ್ನೊಂದು ಮಾಡು, ಮತ್ತೊಂದು ಮಾಡು. ಆಮೇಲೆ ದೇವ್ರ ಮೈಮೇಲೆ ಬಂತು, ಅವ್ರಿಗೆ ಹಿಡ್ಕೊಂಡು ಮೊನ್ನೆ ಯಾವುದೋ ಕೆಲವೊಂದು ವಿಷಯಗಳಲ್ಲಿ ನೋಡ್ತಾ ಇದ್ದೆ. ಏನು ಅಂತ ಕೇಳಿದರೆ, ದೇವರು ಮೈಮೇಲೆ ಬಂತು ಅಂತೇಳಿ ಹೊಡೆದು ಪಾಪ ಆ ಹೆಂಗಸು ಮರಣ ಹೊಂದಿತು ಅಂತೇಳಿ. ಅದಕ್ಕೊಂದು ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಕೊಡುವಾಗ ಒಂದು ಈ ಪ್ರೇತಗಳು ಅಥವಾ ದೈವಗಳು ಅಥವಾ ಈ ದೇವರ ಬಾಧೆಗಳು ಅನ್ನುವಂಥ ಅಥವಾ ಕುಟುಂಬದ ಪ್ರೇತಗಳು ಅನ್ನುವಂಥದ್ದು ಒಬ್ಬ ಮನುಷ್ಯನ ಮೇಲೆ ಬಂದು ಬಾಧಿಸುವಂಥದ್ದೆಲ್ಲ ಸುಳ್ಳಿನ ವಿಷಯ. ನಾವು ಏನೇ ಮಾಡೋದಾದರೂ ಅದು ದೇಹಕ್ಕೆ ತೊಂದರೆ ಕೊಡ್ತಾ ಇರ್ತದೆ, ಇಲ್ಲ ಅಂತ ನನ್ನ ವಾದ ಅಲ್ಲ. ಆ ಯಾವ ತೊಂದರೆಗಳು ಆ ದೇಹಕ್ಕೆ ತೊಂದರೆ ಕೊಡ್ತಾ ಇದೆಯೋ ಅವುಗಳನ್ನು ಮಾತ್ರ ನಾವು ಆಕರ್ಷಣೆ ಮಾಡಬೇಕು. ಬಿಟ್ಟರೆ ಆ ವ್ಯಕ್ತಿ ಬಾಧೆ ಇರುವಂಥ ವ್ಯಕ್ತಿಗೆ ನಾವೇನೋ ತೊಗೊಂಡು ಹೊಡೆಯೋದು ಈ ಥರದ್ದೆಲ್ಲ ಮಾಡಬಾರ್ದು ಅಂತೇಳಿ. ಮತ್ತು ಆಮೇಲೆ ಅದು ಯಾಕೆ ಮಾಡಬಾರ್ದು ಅಂತ ಕೇಳಿದ್ರೆ, ಅದು ಎಲ್ಲೂ ಶಾಸ್ತ್ರದಲ್ಲಿ ಹೇಳಲಿಲ್ಲ. ನಾವೇನು ಹೇಳಿರೋದು, ನಿನಗೆ ತೊಂದರೆ ಉಂಟಾ, ಆ ತೊಂದರೆ ಏನು ನೋಡಿ ಅದನ್ನು ಗಣನೆಗೆ ಬರಬೇಕು. ಹೌದು ಇದೇ ತೊಂದರೆ ಅಂತೇಳಿ ಅದಕ್ಕೆ ನಮಗೆ ಜ್ಯೋತಿಷ್ಯ ಬೇಕಾಗ್ತದೆ. ಜ್ಯೋತಿಷ್ಯದಲ್ಲಿ ಬಂದಂಥ ಬಾಧೆಗಳನ್ನು ನಾವು ಆಕರ್ಷಣೆ ಮಾಡಬೇಕಾಗ್ತದೆ. ಹೇಗೆ ಆಕರ್ಷಣೆ ಮಾಡೋದು, ಅವನಿಗೆ ತೊಂದರೆ ಕೊಡ್ತಿರುವಂಥ ಬಾಧೆಗಳನ್ನು ಮಾತ್ರ ಆಕರ್ಷಣೆ ಮಾಡಬೇಕು. ಬಿಟ್ಟರೆ ತಗೊಂಡು ರಪ 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 ಹೊಡೆಯೋದು, ಮತ್ತು ಬೇವಿಂದ ಇದೆಲ್ಲ ಹೊಡೆಯೋದು, ಮತ್ತು ಮೈಮೇಲೆ ಬರೋದು, ಇದೆಲ್ಲ ಸುಳ್ಳು. ಇದರಿಂದನೇ ಏನಾಗ್ತಿರೋದು ಅನಾಚಾರ ಅಂತೇಳಿ ಹೇಳ್ತಾರೆ. ಆಚಾರ ಅಲ್ಲ ಇದು. ಆಚಾರ ಅಂತ ಹೇಳಿದರೆ ಪ್ರತಿನಿತ್ಯ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಮಾಡುವಂಥದ್ದು ಆಚಾರ ಅಂತೇಳಿ ಹೇಳ್ತಾರೆ. ಅನಾಚಾರ ಅಂದರೆ ಬ್ಯಾಡ್ದಿದ್ದೇ ಮಾಡೋದು. ಅದು ಮಾಡೋದ್ರಿಂದ ಏನಾಗ್ತದೆ, ಈ ಹೃದಯ ಈಗ ಬರ್ತಾ ಉಂಟು ಹೃದಯ ಸ್ತಂಭನಾದಿಗಳು, ಕೊರೋನಾ ಮತ್ತು ಈ ಥರದ್ದೆಲ್ಲ ದೇಶಕ್ಕೆ ಮಾರಕವಾಗಿರುವಂಥದ್ದು ಬರುವುದೇನಕ್ಕೆ ಅಂತ ಕೇಳಿದ್ರೆ, ನಮ್ಮ ಧರ್ಮವನ್ನು ನಾವು ಎಷ್ಟು ಹಾಳು ಮಾಡ್ತೇವೆ ಅಷ್ಟು ನಮಗೆ ಪೆಟ್ಟುಗಳು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ. ಹಾಗೆ ವಾಮಾಚಾರ ಅಂತ ಹೇಳಿದರೆ ಎಲ್ಲರೂ ಮಾಡಿಕೊಡೋದಿಲ್ಲ. ಇವತ್ತು ಹೇಳ್ತಾರೆ ಒಬ್ಬರು ಬಂದು 48 ದಿನದಲ್ಲಿ ಏನೋ ಒಂದು ಮಾಡಿ ಕೊಟ್ಬಿಡ್ತಾನೆ, ನಿಮಗೆ ಆಗಿಯೇ ಆಗ್ತದೆ ಅಂತ ಹೇಳಿ ಹೇಳ್ತಾರೆ. ಅಲ್ಲಿ ಅವನ ಮನೆ ದೇವ್ರು ಯಾವುದು ಅಂತಲೇ ಅವನಿಗೆ ಗೊತ್ತಿರೋದಿಲ್ಲ, ಅವ್ನು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳಿರ್ತಾನೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕೆಂದರೆ ಈ ದೇವರನ್ನು ಕೋಪಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಇದೆಯಲ್ಲ ತುಂಬ ತಪ್ಪು ಕೆಲಸ. ಎಲ್ಲ ಮಂತ್ರವಾದ ಈಗ ನಾನು ಮಾಡ್ತೇನೆ, ಮಂತ್ರ ಮಾಡ್ತೇನೆ ಅಂತೆಲ್ಲ ಹೇಳಿ ಕೆಲವರು ನಿಂಬೆಹಣ್ಣು ಮೇಲೆ ಎಂತ ಬರ್ಕೊಡೋದು, ಇದೆಲ್ಲ ಏನೂ ಅಲ್ಲ. ಅಟ್ಲೀಸ್ಟ್ ಆ ಒಂದು ಎಕ್ಸಾಂಪಲ್ ಹೇಳೋದಾದರೆ ಆ ನಿಂಬೆಹಣ್ಣು ಆಗಿರ್ಬೋದು ಅಥವಾ ಆ ಮದ್ಯ ಆಗಿರ್ಬೋದು, ಅದೆಲ್ಲ ಏನು ಅಂತ ಕೇಳಿದ್ರೆ ಆ ಸಂದರ್ಭಕ್ಕೆ ದೇವರನ್ನು ರೌದ್ರ ರೂಪಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಮಾತ್ರ ಆ ವಸ್ತುಗಳನ್ನು ಬಳಸೋದು. ಬಿಟ್ಟರೆ ಅದನ್ನು ತೊಗೊಂಡು ನಾನು ಪ್ರಾಶನ ಮಾಡ್ತೇನೆ, ನನ್ನ ಮನೆಗೇನೋ ಒಂದಿಷ್ಟು ತಂದುಕೊಡಿ, ಅದೆಲ್ಲ ಸುಳ್ಳು ಅಂತ ಹೇಳಿ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಳ್ಬೇಕು. ಇವತ್ತು ಮಾಡ್ತಿರೋರು ಅಷ್ಟು ಢಾಂಬಿಕತೆ, ಈ ಸುಳ್ಳು, ಮೋಸ, ದಗ, ವಂಚನೆ ಇದೇ ನಡೀತಾ ಇದೆ. ಇದರಿಂದ ಏನಾಗ್ತಿದ್ದಾರೆ ಜನ, ನಾನು ಅಲ್ಲೋದೆ. ಇನ್ನು ಕೆಲವರಿಗೆ ಈ ಮಂತ್ರವಾದ ಮಾಡೋರು ಯಾರೂ ಅಷ್ಟು ಇಲ್ಲ, ತಿಳಿದಂಥವ್ರು ಯಾರೂ ಸಮೇತ ಈ ಮಾರಣ ಪ್ರಯೋಗ ಮಾಡಬೇಕಂತ ಬಂದರು ಅಂತಂದರೆ ನಮ್ಮ ಕೈಲಿ ಆಗೋದಿಲ್ಲ ಮರೆ, ಹೋಗಿ ಅಂದ್ಬಿಡ್ತಾರೆ. ಯಾಕಂದರೆ ಅದೆಲ್ಲ ಮಾಡಬಾರ್ದು ಅಂತ ನಮ್ಮದೇ ಆದಷ್ಟೊಂದಿಷ್ಟು ಬ್ಯಾರಿಗೇಟ್ ಇದ್ದಾವೆ. ಈಗ ಇಲ್ಲಿ ನೀವು ಕೂತ್ಕೊಂಡು ನಿಮಗೆ ಮನಸ್ಸಿಗೆ ಬಂದಿದ್ದು ಮಾತಾಡಲಿಕ್ಕಿಲ್ಲ. ಇಲ್ಲಿ ಯಾವ ವಿಷಯದ ಬಗ್ಗೆ ಇದೆ ಅಷ್ಟಕ್ಕೆ ಮಾತ್ರ ಮಾತಾಡಲಿಕ್ಕೆ ನಿಮಗೆ ಪರ್ಮಿಷನ್ ಇರ್ತದೆ. ಹಾಗೆ ನಾವು ಒಂದು ಪ್ರಯೋಗವನ್ನು ಮಾಡ್ತೇವೆ ಅಂತ ಆದರೆ ನಮ್ಮದೇ ಆದಷ್ಟು ಒಂದಿಷ್ಟು ಬ್ಯಾರಿಗೇಟ್ಗಳು ಅಂತ ಇರ್ತದೆ, ಅದನ್ನು ದಾಟಿ ಹೋಗಲಿಕ್ಕಿಲ್ಲ. ಅವಾಗೇನಾಗ್ತದೆ, ಮತ್ತು ಅದು ನಮಗೆ ತೊಂದರೆ ಕೊಡ್ತದೆ, ಬಿಡೋದಿಲ್ಲ ನಾವು. ಯಾಕಂದರೆ ಮನುಷ್ಯ ಸತ್ರ ಮೇಲೆ ಅವನು ಏನಕ್ಕೆ ಸತ್ತ ಅಂತ ಯಾರೂ ನೋಡೋದಿಲ್ಲ. ಹಾಗೆ ಇದಕ್ಕೆ ಅನುಷ್ಠಾನಗಳು ಅಷ್ಟೇ. ಅನಾದಿ ಕಾಲದಿಂದ ಗುರುಪೀಠ ಅನ್ನುವಂಥದ್ದು ಇರ್ತದೆ. ಗುರುಗಳ ಹತ್ರ ಹೋಗಿ ನಾವು ಕೂತ್ಕೊಂಡು ಗುರುಗಳ ಸೇವೆಯನ್ನು ಮಾಡಿ ಅವರಿಂದ ವಿಷಯಗಳನ್ನೆಲ್ಲ ಅಧ್ಯಯನ ಮಾಡ್ತಾ ಬರಬೇಕು. ಆಮೇಲೆ ಅವ್ರು ಪಾಠಾದಿಗಳನ್ನು ಮಾಡಿ ಅದಕ್ಕೆ ಲೋಪವಿಲ್ಲದಂತೆಯೇ
ಇದನ್ನು ನಾವು ಮಾಡಬೇಕು. ಮಾಡಿದಾಗ ಮಾತ್ರ, ಮತ್ತೆಲ್ಲರೂ ಮಾಡಲಿಕ್ಕೆ ಆಗೋದಿಲ್ಲ. ವಂಶಪಾರಂಪರ್ಯವಾಗಿ ಬಂದಂಥದ್ದಿದ್ದರೆ ಮಾತ್ರ ಮಾಡಬೇಕು. ನಾ ಇವತ್ತಿಂದ ಏನೋ ಒಂದು ಮಂತ್ರವಾದ ಮಾಡ್ತೇನೆ ಅಂತ ಹೋದಾಗ ಏನಾಗ್ತದೆ, ಹಣಕ್ಕಾಗಿ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾರೆ, ನಾಳೆ ದಿನ ಅವರಿಗೆ ಪೆಟ್ಟು ಕೊಡ್ತದೆ. ಇದು ಸರಿ ಮಾಡಲಿಕ್ಕೆ ಆಗ್ದಲೇ, ಯಾಕಂದರೆ ದೈವಿಕವಾಗಿರ್ತಕ್ಕಂಥ ಕೋಪವನ್ನು ಸರಿ ಮಾಡಲಿಕ್ಕೆ ಒಂದೇ ವಿಧಿ ಏನು ಅಂತ ಕೇಳಿದ್ರೆ ದೇವರನ್ನು ತೃಪ್ತಿಗೊಳಿಸೋದು. ಇಲ್ಲಿ ದೇವರನ್ನೇ ನಾವೆಲ್ಲ ತೊಗೊಂಡೋಗಿ ಹಾಳು ಮಾಡಿ, ಆ ದೇವ್ರನ್ನ ವಿಗ್ರಹ ತೊಗೊಂಡೋಗಿ ಉಲ್ಟ ಮಾಡಿ ಹಿಂಗೆಂಗೋ ಬರೀತಂತ ಹೇಳಿ, ಆ ದೇವ್ರು ನಮ್ಮ ಮೈ ಮೇಲೆ ಬಂತಂತ ಹೇಳಿ ಒಂದಿಷ್ಟು ಡ್ಯಾನ್ಸ್ ಕುಣಿಯೋದು, ಇದೆಲ್ಲ ಏನಾಗಿದೆ, ವೈಭವೀಕರಿಸ್ತಾ ಇದ್ದಾರೆ. ನಮ್ಮನ್ನು ನಾವೇ ಹಾಳು ಮಾಡ್ಕೊಳ್ಳಿ, ಕೇಳೋರಿಲ್ಲ ಹೇಳೋರಿಲ್ಲ, ಅವ್ರು ಮಾಡ್ತಾ ಇದ್ದಾರೆ, ನಾವು ಅದನ್ನೇ ನಂಬ್ತಾ ಇದ್ದೇವೆ. ಆದರೆ ಎಲ್ಲರೂ ಕೇಳೋದೇನೋ, ನನ್ನ ವ್ಯವಹಾರದಲ್ಲಿ ತೊಂದರೆ ಆದರೂ ಕೂಡಲೇ ನನಗೆ ಯಾರೋ ಮಾಟ ಮಾಡಿಸಿದ್ದಾರೆ, ಅದು ಶುದ್ಧ ತಪ್ಪು. ಇವತ್ತಿನ ಕಾಲದಲ್ಲಿ ಮಾಡೋರೇ ಇಲ್ಲ ಅಷ್ಟು ಪವರ್ಫುಲ್ಲಾಗಿ. ಯಾಕೆ ಅಂತ ಕೇಳಿದ್ರೆ ಅನುಷ್ಠಾನ ಅಷ್ಟು ಸಾಲುವುದಿಲ್ಲ. ಈಗ ನಾನು ಬೆಳಗ್ಗೆ ಇಲ್ಲಿಗೆ ಬರಬೇಕಂತಾದ್ರೆ ಅದಕ್ಕಿಂತ ಮುಂಚಿತವಾಗಿ ನನ್ನ ಅನುಷ್ಠಾನಗಳನ್ನು ಮುಗಿಸಿರಬೇಕು. ಈ ಮಾಡುವಂಥ ಕ್ರಿಯೆಯೂ ಅಷ್ಟೇ. ಯಾಕೆ ಹಾಗಾದರೆ ಸಮಸ್ಯೆ ಬರ್ತದೆ ಅಂತ ಕೇಳಿದರೆ ಅವ್ರಿಗೆ ಬೇರೆ ಯಾವುದು ಕಾಣೋದಿಲ್ಲ, ನಂಗೆ ಯಾರೋ ಮಾಡಿಸಿದ್ದಾರೆ ಅನ್ನುವಂಥದ್ದೇ ಕಾಣಿಸ್ತದೆ. ಬಿಟ್ಟರೆ ಅವ್ರಿಗೆ ಹೋಗಿ ನಾವು ಕೇಳಿದಾಗ ಕುಲದೇವತಾರಾಧನೆ ಯಾವುದಪ್ಪ ನೀವು ಮಾಡ್ತಿದ್ಯಾ ಅಂದರೆ, ಇಲ್ಲ ಸ್ವಾಮಿ ಅದನ್ನು ಬಿಟ್ಬಿಟ್ಟಿದ್ದೀವಿ. ಈ ಪಿತೃಗಳ ಕೆಲಸ ಮಾಡಿದಾಗ ಅದನ್ನು ಬಿಟ್ಬಿಟ್ಟಿದ್ದೀವಿ. ರೋಡಲ್ಲೆಲ್ಲೋ ಹಾವು ಹೋಗ್ತಿತ್ತು ಅಥವಾ ತೋಟದಲ್ಲಿತ್ತು ಅದನ್ನು ಹೊಡೆದಾಕ್ದೆ, ಅಥವಾ ಇನ್ನೊಂದೇನೋ ಸರ್ಪಶಾಪಗಳು, ಅಥವಾ ಈ ತಂದೆ ತಾಯಿಯನ್ನು ಮನಸ್ಸು ನೋಯಿಸುವಂಥದ್ದು, ಈ ವರ್ಷಂಪ್ರತಿಯಾಗಿ ಮಾಡುವಂಥ ದೇವತಾರಾಧನೆಗಳನ್ನು ಬಿಡುವಂಥದ್ದು, ವ್ರತಾದಿಗಳನ್ನು ಬಿಡುವಂಥದ್ದು, ತಂದೆ ತಾಯಿಯರನ್ನು ಹಿಂಸೆ ಮಾಡುವಂಥದ್ದು, ಹಾಗೆ ದುಶ್ಚಟಗಳಿಗೆ ಬಲಿಯಾಗುವಂಥದ್ದು, ಇದೆಲ್ಲ ಏನಾಗ್ತದೆ ಕೇಳಿದರೆ ನಮ್ಮ ತೊಂದರೆಗೆ ನಾವೇ ಇದು ಮಾಡ್ಕೊಂಡಂಥದ್ದು. ಇದೆಲ್ಲ ಯಾವ್ದು ನೋಡೋದಿಲ್ಲ ಮನುಷ್ಯ. ನನಗೇನೋ ಇಲ್ಲಿ ತೊಂದರೆ ಆಗಿದೆ, ನನಗೆ ವ್ಯವಹಾರದಲ್ಲಿ ನನಗೆ ಒಂದು ಕೆಟ್ಟದಾಗಿದೆ ಅಂದ್ರೂ ಕೂಡಲೇ ನನಗೆ ಯಾರೋ ಮಾಟ ಮಾಡಿಸಿಬಿಟ್ಟಿದ್ದಾರೆ. ಅರ್ಥಾತ್ ಮಾಟ ಅಂತ ಹೇಳಿದರೆ ಏನು, ಕೆಟ್ಟದ್ದು ಅಂತಲ್ಲ, ಮಾಟ. ನೋಡು ಅವರ ಮಾಟ ಎಷ್ಟು ಚಂದ ಉಂಟು. ಈಗ ನೀವು ಚಂದ ರೀತಿಯಲ್ಲಿ ಕೂತಿದ್ದೀರಾ ಅಂತಾದರೆ ಇವರ ಮಾಟ ಚಂದ ಉಂಟು ಅಂತ ಹೇಳಿದರೆ ನೋಡುವಂಥ ನೋಟ, ಮಾಟ ಈ ರೀತಿ ಅಂತಾರೆ. ಬಿಟ್ಟರೆ ಈ ಆಡು ಭಾಷೆಯಲ್ಲಿ ಮಾಟ ಆಭಿಚಾರ ಅನ್ನುವಂಥದ್ದಕ್ಕೆ ಅದಕ್ಕೆ ಹೇಳ್ತಾರೆ. ಆಭಿಚಾರ ಅಂತ ಹೇಳಿದ್ರೆ ಒಬ್ಬರಿಗೆ ಕೆಟ್ಟದ್ದು ಮಾಡೋದು, ಒಳ್ಳೇದು ಮಾಡೋದು ಬೇರೆ. ಈಗ ನಾನು ಇದನ್ನೇ ಬಳಸ್ಕೊಂಡು, ಈಗ ಆಕರ್ಷಣ ಅಂತ ಹೇಳಿದೆ, ಈಗ ಆಕರ್ಷಣೆಯನ್ನು ಬಳಸ್ಕೊಂಡು ಏನು ಮಾಡ್ಬೋದು, ಇರುವಂಥ ವ್ಯವಹಾರದಲ್ಲಿ ಹೆಚ್ಚು ಜನರು ಬರಲಿಕ್ಕೆ ನಾನು ಅದನ್ನು ಮಾಡ್ಬೋದು. ಅದನ್ನು ಮಾಡಬಾರ್ದಂತ ಎಲ್ಲೂ ಹೇಳಲಿಲ್ಲ. ಇನ್ನು ಮನೆ ಬಾಡಿಗೆ ಒಂದಿಷ್ಟು ಜನ ಯಾರೋ ನಮಗೆ ಹಣವನ್ನೆಲ್ಲ ಕೊಟ್ಟಿರ್ತಾರೆ, ಅವರು ನಮಗೆ ತುಂಬ ಬಲಿಷ್ಠರಾಗಿರ್ತಾರೆ, ನಾನು ನೋಡ್ಲಿಕ್ಕೆ ತೆಳ್ಳಕ್ಕೆ ಹೀಗಿರ್ತೇನೆ, ಅವ್ರು ಕೊಡೋದಿಲ್ಲ. ಹಾಗೇನು ಮಾಡಬೇಕು, ಈ ಸಂಮೋಹನ ಕ್ರಿಯೆಗಳನ್ನು ಮಾಡಬೇಕು. ಆಗೇನಾಗ್ತದೆ, ಅವನ ಮನಸ್ಸಿಗೆ ಬರ್ತದೆ, ನಾನು ಕೊಟ್ಟಿರುವಂಥ ಹಣ ಅನ್ನುವಂಥದ್ದು ಇವನಿಗೆ ಕೊಡಬೇಕು ಅನ್ನುವಂಥದ್ದು. ಆಗ ಆ ಕ್ರಿಯೆಗಳನ್ನು ಮಾಡ್ಬೋದು. ಆ ಒಂದು ಕೆಲವೊಂದು ಕೆಲಸಗಳನ್ನು ಆಯಾ ಸ್ಥಿತಿಗತಿಗಳನ್ನು ನೋಡ್ಕೊಂಡು ಮಾಡಬೇಕು. ನನ್ನ ಅಕೌಂಟ್ ತುಂಬಲಿಕ್ಕೆ, ಅಥವಾ ನನ್ನ ಹೆಸರು ಬರಲಿಕ್ಕೆ, ಅಥವಾ ನನಗೆ ಅನುಕೂಲ ಆಗಲಿಕ್ಕೆ, ಅಥವಾ ನಂದು ಯಾವುದೋ ಒಂದು ಇಚ್ಛೆಗೆ ಯಾವುದೋ ಒಂದು ವಿಷಯಗಳನ್ನು ನಾನು ಮಾಡಿಕೊಡೋದು, ಅದು ಮಾಡಬಾರ್ದು. ಪ್ರಶ್ನೆಯಲ್ಲಿ ಅದಕ್ಕೆ ಅನುಕೂಲ ಉಂಟಾ, ಗುರುಗ್ರಹ ಅನುಕೂಲಕ್ಕೆ ಬಂತ ನೋಡಿಕೊಂಡು ನಾವು ಮುಂದುವರಿಯುವಂಥದ್ದು ಉತ್ತಮ ಅನ್ನುವಂಥದ್ದು ಈ ವಿಷಯದಲ್ಲಿ ನನಗನಿಸಿದಂಥ ವಿಷಯಗಳು. ಮತ್ತು ಇದರಲ್ಲೇ ನಾವು ನೋಡುವಾಗ ಎರಡು ರೀತಿಯಾಗಿ ನೋಡ್ತೇವೆ. ಸಾಮಾನ್ಯವಾಗಿ ನೋಡುವಾಗ ಒಂದು ಕ್ಷುದ್ರಾಭಿಚಾರ ಮತ್ತು ಮಹಾಭಿಚಾರ ಅಂತ ಹೇಳಿ. ಮಹಾಭಿಚಾರ ಅಂತ ಹೇಳಿದರೆ ಈ ಮಂತ್ರಗಳಿಗೆ ಹೆಸರನ್ನು ಸೇರಿಸಿಕೊಂಡು ಆಗಬೇಕಾಗಿರ್ತಕ್ಕಂಥ ಕಾಮನ ಇಚ್ಛೆಗಳನ್ನು ಸೇರಿಸ್ಕೊಂಡು ಮಾಡುವಂಥದ್ದು. ಕ್ಷುದ್ರಾಭಿಚಾರ ಅಂತ ಕೇಳಿದರೆ ಈ ಬಲಿಪ್ರಧಾನವಾಗಿರುವಂಥ ದೇವರಿಗೆ ಕ್ಷುದ್ರ ಬಲಿಯನ್ನು ಕೊಡುವಂಥ ಮುಖಾಂತರವಾಗಿ ಅಲ್ಲಿ ಪ್ರಾರ್ಥನೆ ಇಡುವಂಥದ್ದು, ಇಂಥವರಿಗೆ ಕೆಟ್ಟದಾಗಲಿ ಇದು ಮಾಡಲಿ ಅಂತ ಆಗುವಂಥದ್ದು, ಅದನ್ನು ಕ್ಷುದ್ರಾಭಿಚಾರ ಅಂತ ಹೇಳ್ತಾರೆ. ಹಾಗಾದರೆ ಇದು ಹೇಗೆ ವರ್ಕ್ ಆಗ್ತದೆ ಅನ್ನುವಂಥದ್ದನ್ನು ಒಂದು ನೀವು ವಿಮರ್ಶೆ ಮಾಡಿದಾಗ ಅಥವಾ ನಾವು ಯೋಚನೆ ಮಾಡುವಾಗ, ಒಂದು ನಾವು ಬಾಣವನ್ನು ತಗೊಳ್ತೇವೆ. ಈ ಬಾಣದಲ್ಲಿ 3 ವಸ್ತುಗಳು ನಾವು ಗಮನ ಇಟ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ. ಒಂದೇನು ಅಂತ ಕೇಳಿದರೆ ಬಾಣದ ತುದಿ ಅನ್ನುವಂಥದ್ದು ಚೂಪಾಗಿರಬೇಕು. ಇಲ್ಲಿ ಹಿಡ್ಕೊಳ್ಳುವಂಥ ವ್ಯಕ್ತಿ ಎಸೆಯುವಾಗ ಆ ಶಕ್ತಿ ಅನ್ನುವಂಥದ್ದು ಅಷ್ಟೇ ಇರಬೇಕು. ಹಿಂದೆ ಯಾಕೆ ಎಲ್ಲಿ ಎಸಿತಿದ್ದೀನಿ ಗುರಿ ಇರಬೇಕು, ಅಲ್ಲಿ ಹೋಗಿ ಚುಚ್ಚಬೇಕಂದ್ರೆ ಅದು ಅಲ್ಲಿಗೆ ಹೋಗಿ ಚುಚ್ಚಬೇಕು. ಅರ್ಥಾತ್ ಈ ಚೂಪಿರುವಂಥ ವಸ್ತುಗಳನ್ನು ನಾವು ಅಸ್ತ್ರಮಂತ್ರ ಜಪಗಳನ್ನೆಲ್ಲ ಕೆಲವೆಲ್ಲ ಮಾಡಲಿಕ್ಕೆ ಇರ್ತದೆ. ಮತ್ತು ಕಾಮನಾ ಇಚ್ಛೆ, ನಮಗೆ ಏನು ಆಗಬೇಕು, ಅರ್ಥಾತ್ ಎಲ್ಲಿ ಹೋಗಿ ಹೊಡಿಬೇಕು ಅಂತಿದೆಯೋ ಆ ಕಾಮನಾ ಇಚ್ಛೆಗೆ ಸಂಬಂಧಿತವಾಗಿರ್ತಕ್ಕಂಥ ಜಪಗಳು ಒಂದಿಷ್ಟಿದ್ದಾವೆ. ಇನ್ನು ಶಕ್ತಿ, ಆ ದೇವರಿಗೆ ಅಭಿಮಾನಿ ದೇವತೆ ಆಗಿರ್ತಕ್ಕಂಥ ದೇವರನ್ನು ಶಕ್ತಿಯಾಗಿಟ್ಕೊಂಡು ಈ 3ಅನ್ನೂ ಸೇರಿಸಿ ಜಪಾದಿಗಳನ್ನು ಮಾಡಿ ನಾವು ಯಾವ ಕೆಲಸ ಆಗಬೇಕೋ ಅದಕ್ಕೆ ಆ ಪ್ರಯೋಗವನ್ನು ಮಾಡಿದರೆ ಅದು ಸರಿಯಾಗಿ ಫಲ ಕೊಡ್ತದೆ. ಅದು ಸೃಷ್ಟಿ ಅಂತೇಳಿ. ಆಮೇಲೆ ಸ್ಥಿತಿ, ಅದು ಕೆಲಸ ಆಯಿತೋ ಇಲ್ಲೋ ನೋಡ್ಕೊಳ್ಳೋದು. ಮತ್ತು ಸಂಹಾರ, ಉಪಸಂಹಾರ ಅಂತ ಹೇಳಿ. ಸಂಹಾರ ಅಂತ ಹೇಳಿದರೆ ಅದ್ರ ಕೆಲಸ ಆದರೂ ಕೂಡಲೇ ಅದನ್ನು ವಾಪಸ್ ತಗೊಳ್ಳುವಂಥದ್ದು. ಮತ್ತಿನ್ನೂ ಅದು ಅಲ್ಲೇ ಕೆಲಸ ಮಾಡ್ತಾ ಇರಬಾರ್ದು ಅಂತೇಳಿ. ಇಲ್ಲ ಅಂತ ಹೇಳಿದರೆ ಏನಾಗ್ತದೆ, ಅದು ಅವನಿಗೂ ತೊಂದರೆ, ಯಾರು ಉದ್ದೇಶವಾಗಿ ನಾವು ಬಿಟ್ಟಿರ್ತೇವೋ ಅದು ಅವನಿಗೂ ತೊಂದರೆ, ನಂತರದಲ್ಲಿ ಬಿಟ್ಟಂಥ ನನಗೂ ತೊಂದರೆ. ಹಾಗಾಗಿ ಅದಕ್ಕೆ ಉಪಸಂಹಾರಾದಿಗಳು ಅಂತ ಹೇಳಿದರೆ ನಾವು ಮಾಡಿದಂಥ ವ್ಯಕ್ತಿಯ ಅಡ್ರೆಸ್ ಅಳಿಸಾಕೋದು. ಇಲ್ಲ ಅಂತ ಹೇಳಿದರೆ ನಾವು ಈಗ ಏನು ಚುಚ್ಚಲಿಕ್ಕೆ ಬಳಸಿರ್ತೇವೆ ಆ ಅಸ್ತ್ರಗಳನ್ನು ವಾಪಸ್ ತೊಗೊಂಬಂದು ನನ್ನಲ್ಲಿ ಸಂಯೋಜನೆ ಮಾಡಿಕೊಳ್ಳುವಂಥದ್ದು. ಹೀಗೆ ವಿಷಯಗಳು ನಡೀತಾ ಹೋಗ್ತದೆ. ಅದಕ್ಕೆ ವೈದಿಕ ಧರ್ಮದಲ್ಲೂ ಹೇಳಿದ್ದಾರೆ, ಬಲಿಪ್ರಧಾನವಾಗಿರುವಂಥದ್ದನ್ನು ಹೇಳಿದ್ದಾರೆ.
ಹೇಳಿದ್ದಾರೆ. ಅದಕ್ಕೆ ಅಲ್ಲಿ ಸದೀಪ ಕೂಷ್ಮಾಂಡ ರಕ್ತೋದಕ ಬಲಿಗಳನ್ನು ಹೇಳಿದ್ದಾರೆ. ಅದು ಏನು ಅಂತ ಕೇಳಿದರೆ, ಈಗ ದೀಪ ಅಂತ ಹೇಳಿದರೆ ಒಂದು ಜೀವಶಕ್ತಿ. ಹಾಗೆ ಅಲ್ಲಿ ಆ ಜೀವಶಕ್ತಿಗೆ ಕೆಲವೊಂದು ಶಕ್ತಿಗಳನ್ನು ಸಂಯೋಜನೆ ಮಾಡಿ ಬದಲಾವಣೆ ಮಾಡಲಿಕ್ಕೆ ಆ ವಿಧಿಗಳೆಲ್ಲ ಬೇಕಾಗ್ತದೆ. ಹಾಗಾಗಿ ಯಾವುದನ್ನೇ ಆದರೂ ಸಮೇತ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಮೋಕ್ಷಕ್ಕೆ ಕಳಿಸಬೇಕೇ ಹೊರತು ಯಾವುದೋ ಅರ್ಧಂಬರ್ಧ ಮಾಡಿಬಿಟ್ಬಿಟ್ರೆ ಏನಾಗ್ತದೆ, ನಾಳೆ ದಿನ ಮಾಡಿದವನಿಗೂ ಮಾಡಿಸಿದವನಿಗೂ ಆ ಸುತ್ತ ಜನ ಪ್ರೇರೇಪಕರಿಗೂ ಅಷ್ಟು ಜನಕ್ಕೆ ಅದು ತೊಂದರೆ ಕೊಡ್ತದೆ. ಯಾಕೆ ಅಂದರೆ ಕಳಿಸಿದ್ಯಾರು ನೀವು, ಇಷ್ಟು ಜನ ಕಾರಣ ಅಲ್ಲ ಮರೆಯ ಅದನ್ನು ಕಳಿಸಿದ್ದ, ಇನ್ನು ನನ್ನ ಕೆಲಸ ಆಯ್ತು ನೀವು ವಾಪಸ್ ಕಳಿಸ್ಲಿಲ್ಲಲ್ಲ, ಮತ್ತು ಆ ಕುಟುಂಬವನ್ನು ಹಾಳು ಮಾಡ್ತದೆ, ಈ ಕುಟುಂಬವನ್ನು ಹಾಳು ಮಾಡ್ತದೆ. ಈ ಮಂತ್ರವಾದ ಅನ್ನುವಂಥ ವಿಚಾರದಲ್ಲಿ ಈಗ ಕೆಲವೊಂದು ವಿಷಯಗಳನ್ನು ನಾನು ಹೇಳಿದಂಥದ್ದು ನಿಮ್ಮ ಒಂದು ಇದಕ್ಕೆ ಮಾತ್ರ ಎಂತ ಅಂತ ಕೇಳಿದರೆ ಒಂದು ಇನ್ಫಾರ್ಮೇಷನಿಗೆ. ಇದು ತುಂಬ ದಟ್ಟವಾಗಿರ್ತಕ್ಕಂಥ ವಿಷಯಗಳು. ಇದು ಆಭಿಚಾರ ಅಂದರೆ ಇದು ಕೆಟ್ಟದ್ದು ಅಂತ. ಅದಕ್ಕೆ ಈ ಮಾಂತ್ರಿಕ ವಿಧಿಗಳನ್ನು ಮಾಡುವವರು, ಈಗ ನಾವೆಲ್ಲ ನೋಡಿ, ನಾನೀಗ ಷೋಡಶ ಕರ್ಮಗಳನ್ನು ಮಾಡೋದಿಲ್ಲ, ಮದುವೆಯನ್ನು ಮಾಡಿಸೋದಿಲ್ಲ, ಮುಂಜಿಗಳನ್ನು ಮಾಡಿಸೋದಿಲ್ಲ, ಅಥವಾ ಬೇರೆ ನವಗ್ರಹ ಹೋಮಾದಿಗಳನ್ನು ಮಾಡಿಸೋದಿಲ್ಲ. ಯಾಕೆ ಭಟ್ರೆ, ನೀವು ಪಂಚ ಹುಟ್ಟಿದಿರಿ, ನಿಮಗೆ ಮಂತ್ರ ಬರ್ತದೆ, ಮಾಡಲಿಕ್ಕೆ ಏನಂತ ಕೇಳ್ಬೋದು. ಆದರೆ ಇಲ್ಲಿ ಏನಾಗ್ತದೆ, ಒಬ್ಬ ಮಾಂತ್ರಿಕ ಅಥವಾ ಮಂತ್ರವಾದಿ ಅನ್ನುವಂಥವನು ದೇವರನ್ನ ರೌದ್ರ ರೂಪಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಈಗ ಇಲ್ಲೇನು ಅಂತ ಕೇಳಿದ್ರೆ, ದೇವರೇ ಬನ್ನಿ ಈ ಮಂಡಲದ ಮೇಲೆ, ಕಲಶದ ಮೇಲೆ, ಇಲ್ಲ ಅಂತ ಹೇಳಿದರೆ ಚಿತ್ರಪಟದ ಮೇಲೆ, ಅಥವಾ ಈ ಹೋಮದ ಕುಂಡದಲ್ಲಿ ದೇವರನ್ನು ನಾವು ಕರಿತೇವೆ, ಬನ್ನಿ ನಾವು ಕೊಡುವಂಥ ಸೇವೆಯನ್ನು ಸ್ವೀಕರಣೆ ಮಾಡಿ ಅಂತ ನಾವು ಕೈ ಮುಗಿದು ಕೇಳ್ತೇವೆ. ಆದರೆ ಈ ಮಾಂತ್ರಿಕ ವಿಧಿಗಳಲ್ಲೇನು ಅಂತ ಕೇಳಿದರೆ ಆಜ್ಞೆ ಕೊಡುವಂಥದ್ದು, ದೇವರನ್ನು ಸಿಟ್ಟು ತರಿಸುವಂಥದ್ದು. ಹಾಗೆ ದೇವರಿಗೆ ಬೇರೆ ಬೇರೆ ತಮೋವರ್ಣ ಉಳ್ಳಂತಹ ವಸ್ತುಗಳನ್ನು ದೇವರಿಗೆ ನೈವೇದ್ಯವಾಗಿ ಕೊಡೋದು. ಆಗೇನಾಗ್ತದೆ, ದೇವರು ರೌದ್ರ ರೂಪಕ್ಕೆ ಹೋಗ್ತಾರೆ. ಹಾಗಾಗಿ ಅವರವರ ಕೆಲಸಗಳನ್ನು ಅವರೇ ಮಾಡಬೇಕು. ನಾನು ಆಗಲೇ ಹಿಂದಿನ ಕೆಲವೊಂದು ಸಂಚಿಕೆಗಳಲ್ಲಿ ಹೇಳಿದ್ದೇನೆ, ನಿಮ್ಮ ಕುಲ ಗುರುಗಳು ಬೇರೆ, ನಿಮ್ಮ ಕುಲ ಜ್ಯೋತಿಷ್ಯರು ಬೇರೆ, ಕುಲ ಪುರೋಹಿತರು ಬೇರೆ. ಯಾಕೆ ಅವರೆಲ್ಲ ಬೇರೆ ಬೇರೆ ಅಂತ ಕೇಳಿದರೆ, ಜ್ಯೋತಿಷ್ಯ ಹೇಳುವಂಥವ್ರು ಮತ್ತು ಬೇರೆ ಏನು ಕೆಲಸ ಮಾಡಬಾರ್ದು ಅಂತ ಅವ್ರು ಜ್ಯೋತಿಷ್ಯವನ್ನು ಮಾತ್ರ ಹೇಳಬೇಕು. ಆದರೆ ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ, ಇಲ್ಲಿ ಜ್ಯೋತಿಷ್ಯ ಹೇಳಿ ಇಲ್ಲಿ ಕಾರ್ಯಕ್ರಮ ಮಾಡಿ ಇನ್ನೊಂದು ಮಾಡಿ ನಾಳೆ ರಾತ್ರಿ ಅಷ್ಟೊತ್ತಿಗೆ ಪ್ಯಾಂಟ್ ಶರ್ಟ್ ಹಾಕೊಂಡು ಇನ್ನೊಂದು ಕಡೆ ಹೋಗಿರ್ತಾರೆ. ಅವ್ರಿಗೆ ಅಷ್ಟೆಲ್ಲ ಸಮಯ ಇರ್ತದೆ. ಆದರೆ ಇಲ್ಲಿ ದೇವರನ್ನು ಸಾತ್ವಿಕ ರೂಪದಲ್ಲಿ ಆರಾಧನೆ ಮಾಡುವವನು ಯಾವಾಗಲೂ ತಮೋವರ್ಣ ಅಥವಾ ರಜೋವರ್ಣಕ್ಕೆ ತಿರುಗಬಾರ್ದು ಅಂತ. ಯಾಕೆ ತಿರುಗಬಾರ್ದು ಅಂತ ಕೇಳಿದರೆ, ಆಗ ಅದು ಸರಿಯಾಗಿರುವಂಥ ಕೆಲಸ ಅಲ್ಲ, ನಾವು ಮಾಡಬಾರ್ದು ಅಂತ ಅದನ್ನೆಲ್ಲ. ಯಾಕೆ ಅಂತ ಕೇಳಿದರೆ, ಒಂದು ದಾರಿಯಲ್ಲಿ ಹೋಗುವಾಗ ಅದಕ್ಕೆ ನಮಗೇನು ತೊಂದರೆ ಆಗಬಾರ್ದು ಅಂತಿದ್ರೆ ಅದರಲ್ಲಿ ಸರಿಯಾದಂಥ ರೀತಿಯಲ್ಲಿ ಹೋಗಬೇಕು. ಅದಕ್ಕೆ ಕೆಲವೊಂದು ಮಾನದಂಡಗಳು ಅನ್ನುವಂಥದ್ದು ಇರ್ತದೆ, ಅಥವಾ ಆ ವಿಷಯಗಳಲ್ಲಿ ಹೀಗೆ ಮುಂದುವರಿಬೇಕು ಅನ್ನುವಂಥದ್ದು ಇರ್ತದೆ. ಹಾಗೆ ಹೋದಾಗ ಮಾತ್ರ ಇದು ಫಲಕಾರಿ ಆಗ್ತದೆ. ಬಿಟ್ಟರೆ ಇಲ್ಲ ಅಂತ ಹೇಳಿದರೆ ಮನೆಯ ಮುಂದೆ ಏನಾದರೂ ತೊಂದರೆಗಳಾಗಿ ಅವನು ಮರಣ ಹೊಂದುವಂಥದ್ದು ಕಟ್ಟಿಟ್ಟ ಬುತ್ತಿ. ಇದರಲ್ಲೆಲ್ಲ ಏನಂತ ಕೇಳಿದರೆ, ದೇವರಾದರೆ ಕರುಣೆ ಕೊಡ್ಬೋದು ಎಲ್ಲಿ ಸಾತ್ವಿಕದಲ್ಲಿ ಆರಾಧನೆ ಮಾಡಿದಾಗ. ಇಲ್ಲಿ ರೌದ್ರ ರೂಪಕ್ಕೆ ತಗೊಂಡು ಹೋದಾಗ ಒಂದು ಸಣ್ಣ ಉಗುರಷ್ಟು ತಪ್ಪಾದರೂ ಸಮೇತ ಅವ್ರು ಮಾಡಿಸಿದಂಥವ್ನು ಅವನಿಗೆ ವಾಪಸ್ ಉಲ್ಟ ಹೊಡೆಯೋದೇ ಅದು. ಯಾಕೆ ಅಂತ ಕೇಳಿದರೆ ಮತ್ತೆ ಅದು, ಯಾಕಂದರೆ ದೇವರು ರೌದ್ರ ರೂಪದಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ತಪ್ಪು ಮಾಡಿದ್ದಂತಾದರೆ ಮತ್ತೆ ಅವನಿಗೆ ಪೆಟ್ಟೆ ಕೊಡೋದು, ಮತ್ತು ಉಳಿಸೋದಿಲ್ಲ ಅವನ್ನ. ಹಾಗಾಗಿ ಈ ಮಾಂತ್ರಿಕ ವಿಚಾರಗಳಿಗೆ ಎಲ್ಲ ಏನು ಮಾಡ್ತಾರೆ ಕೇಳಿದರೆ, ಅಷ್ಟು ಯಾರು ಇದನ್ನು ಬಳಸ್ಕೊಳ್ಳಿಕ್ಕಿಲ್ಲ, ಇದನ್ನು ಒಳ್ಳೆಯದಕ್ಕೆ ಮಾತ್ರ. ಮತ್ತು ಇನ್ನೊಂದೇನು ಅಂತ ಕೇಳಿದರೆ, ಯಾವುದೋ ಒಂದು ಒಬ್ಬರನ್ನು ದೂರ ಮಾಡುವಂಥದ್ದು, ಇದೆಲ್ಲ ಏನು ಅಂತ ಕೇಳಿದರೆ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರೂ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಫಲ ಪಡ್ಕೊಂಡವ್ರು ಎಷ್ಟು? ಮನುಷ್ಯ ಸತ್ತೋದ್ರ ಮೇಲೆ ಅವನು ಈ ಥರದ್ದೇನೋ ಮಾಡಿ ಸತ್ತೋಗಿದ್ದಾನೆ ಅಂತ ಎಲ್ಲೂ ಗೊತ್ತಾಗಲ್ಲ. ಯಾಕೆ ಅಂತ ಕೇಳಿದ್ರೆ, ಅವ್ನು ಮಾಡಿದಂಥ ಪಾಪ ಎಲ್ಲೂ ಬಾಯಿ ಬಿಡೋದಿಲ್ಲ. ಈಗ ಮನುಷ್ಯ ನಾನೇನೋ ಮಾಡಿದ್ದೀನಿ ಅಂತಂದರೆ, ನಾನು ಇದ್ರಲ್ಲಿ ಬರ್ತೇನೆ, ನಾನು ಹೀಗೆ ಹೇಳ್ತೇನೆ ಅಂತ ನಾನು 4 ಕಡೆ ಹೇಳ್ಬೋದು. ಬಿಟ್ಟರೆ ನಾನು ಹೋದಾಗ ಅಲ್ಲಿ ಕುತ್ಕೊಂಡು ನಾನು ಮತ್ತೊಂದೇನೋ ಕೆಟ್ಟ ಕೆಲಸ ಮಾಡ್ತೀನಿ ಅಂತ ನಾನೆಲ್ಲೂ ಹೇಳೋದಿಲ್ಲ. ಹಾಗಾಗಿ ಮನುಷ್ಯ ಅವನು ಮಾಡಿದಂಥ ಕರ್ಮಗಳನ್ನೇ ಫಸ್ಟ್ ಮುಚ್ಕೊಳ್ಳೋದು. ನಾನು ಹೇಳೋದೇನು ಅಂತ ಕೇಳಿದ್ರೆ, ನೀವು ಮುಚ್ಚಿಟ್ಕೊಳ್ಳೋ ಬದಲು ಅದಕ್ಕೆ ಪ್ರಾಯಶ್ಚಿತ ಮಾಡ್ಕೊಂಡು ಬಿಡಿ. ಪ್ರಾಯಶ್ಚಿತ ಆಯಿತು ಅಂತ ಆದರೆ ನೆಕ್ಸ್ಟ್ ಏನೋ ತೊಂದರೆ ಬರೋದಿಲ್ಲ. ಈ ವಾಮಾಚಾರ ಅನ್ನುವಂಥದ್ರಿಂದನೇ ತುಂಬ ಜನ ಹಣ ಹಾಳು ಮಾಡೋದು, ಅಥವಾ ಈ ಹಣ ಆಸೆಯಿಂದನೇ ಕೆಲವ್ರು ಮಾಡ್ತಾ ಬರ್ತಾರೆ. ಅವರೆಲ್ಲ ಏನೋ ಸಣ್ಣ ಮಟ್ಟದಲ್ಲಿರ್ತಾರೆ, ಆಮೇಲೆ ಒಂದೇ ಸಲ ಪೆಟ್ಟು ಕೊಟ್ಟು ಹೋಗಿಬಿಡ್ತಾರೆ ಅಂತ ಹೇಳಿ. ಹಾಗಾಗಿ ಮಂತ್ರವಾದ ಅನ್ನುವಂಥದ್ದು ಅತಿ ಡೇಂಜರ್. ಅದು ಹೇಗೆ ನಾವು ಆಪರೇಷನನ್ನು ಡಾಕ್ಟ್ರ್ ಹತ್ರ ಹೋಗಿ 1 ತಿಂಗಳು ಫ್ರೀ ಇದ್ವಿ, ಈ ತಿಂಗಳು ಫ್ರೀ ಇದ್ದೀನಿ ಡಾಕ್ಟ್ರೆ, ಯಾವ್ದಾರು ಒಂದು ಒಳ್ಳೆ ಆಪರೇಷನ್ ಇದ್ದರೆ ಮಾಡಿ ಅಂತ ನಾವೆಲ್ಲೂ ಕೇಳೋದಿಲ್ಲ. ಯಾಕೆ? ಅದು ಇದ್ದಾಗ ಮಾತ್ರ. ಹಾಗೆ ಮಂತ್ರವಾದವೂ ಅಷ್ಟೇ, ನಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಅದನ್ನು ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಅದನ್ನು ಸುಮ್ಮನಾಗಿ ಬಿಡಬೇಕು. ಇನ್ನು ಶಾಸ್ತ್ರದಲ್ಲಿ ಏನು ಹೇಳ್ತದೆ ಅಂತ ಕೇಳಿದ್ರೆ, ನೀವು ದೇವರನ್ನು ಕೋಪತತ್ವಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಯಾವ ಕ್ರಿಯೆಯನ್ನು ಮಾಡಿದ್ರೋ ಅದರ 10 ಪಟ್ಟು ಹೆಚ್ಚಾಗಿ ದೇವರನ್ನು ಶಾಂತಗೊಳಿಸುವಂಥ ಕೆಲಸ ಮಾಡಬೇಕು. ಈಗ ಸುಮ್ಮನೆ ಆಪ್ರೇಷನ್ ಮಾಡಿ ಆಪ್ರೇಷನ್ ಮಾಡಿ ಹೊಲಿಗೆಯನ್ನು ಹಾಕಿ ನಾನು ಸುಮ್ಮನೆ ನಾಳೆಯಿಂದ ಮಾಮೂಲಿ ಓಡಾಡಿಕೊಂಡು ಸ್ನಾನ ಮಾಡ್ಕೊಂಡಿದ್ರೆ ಕೊಯ್ದಂಥ ಜಾಗದಲ್ಲೇ ನಂಗೆ ಸೆಪ್ಟಿಕ್ಕಾಗಿ ಇನ್ನೊಂದೇನೋ ಆಗ್ಬೋದು. ಆಮೇಲೆ ಡಾಕ್ಟ್ರ್ ಹತ್ರ ಹೋಗಿ, ಡಾಕ್ಟ್ರೆ ನಮ್ದು ಇಲ್ಲಿ ಆಪ್ರೇಷನ್ ಮಾಡಿಸಿ ಸರಿಯಾಗಲಿಲ್ಲ, ನೀವು ಮಾಡಿದ್ರ ಮೇಲೆ ನಮಗಿದು ಅತಿ ಆಯಿತು ಅಂತ ಹೇಳಿದ್ರೆ
ಅವ್ರು ಹೇಳಿರ್ತಾರೆ ಈ ಹೊಟ್ಟೆ ಕೊಯ್ದಂಥ ಜಾಗಕ್ಕೆ ನಿಮಗೆ ಔಷಧಗಳನ್ನು ಹಾಕಬೇಕು, ನೀರು ಬೀಳಬಾರ್ದು, ಸೆಪ್ಟಿಕ್ ಆಗ್ತದೆ ಅಂತ. ಇಲ್ಲೂ ಹಾಗೆ ಮಾಡಿ ಸುಮ್ಮನಾಗೋದಲ್ಲ, ಇದ್ರದ್ದು ಸ್ಥಿತಿಗಳನ್ನು ಆಗಾಗ ವಿಮರ್ಶೆ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಮತ್ತದು ಇನ್ನೂ ದೊಡ್ಡದಾಗ್ತದೆ. ಈ ಹೊಟ್ಟೆ ಒಳಗಿದ್ದ ಗೆಡ್ ಕಿತ್ತು ಬಿಸಾಡಾಯ್ತು, ಆದರೆ ಆ ಕೊಯ್ದಂಥ ಜಾಗವೇ ಮತ್ತೆ ಅತಿರೇಕಕ್ಕೆ ಹೋಗ್ಬೋದು. ಹಾಗಾಗಿ ಇದು ಅತಿ ಸೂಕ್ಷ್ಮ, ಸಣ್ಣ ಸಣ್ಣ ವಿಷಯವೂ ಸಮೇತ ಇಲ್ಲಿ ದೊಡ್ಡ ಪೆಟ್ಟು ಕೊಡ್ಲಿಕ್ಕೆ ಶುರುವಾಗ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಮತ್ತು ಮಾಂತ್ರಿಕ ವಿಚಾರಗಳಲ್ಲಿ ತುಂಬ ದೊಡ್ಡ ವಿಷಯ ಇದೆ, ಮುಂದೆ ಅದರ ಬಗ್ಗೆ ತಿಳ್ಕೊಳ್ತಾ ಹೋಗುವ. ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದಗಳು ಗುರುಜಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.